ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಈ ಪ್ರಯಾಣದಲ್ಲಿ ಎಂತೆಂಥ ಗೋಜಿಲ್ಗಳಾಗತ್ತೆ, ಎಂತೆಂಥ ತಮಾಷೆಗಳಾಗತ್ತೆ ಗೊತ್ತೇನ್ರಿ. ಬಡಾಗಿರುತ್ತೆ ಪ್ರಯಾಣ ಅಂದ್ರೆ ಅದಕ್ಕೋಸ್ಕರನೇ ಹೇಳೋದು. ಎಲ್ಲ ಹೇಳ್ಬೇಕಾರೆ ಹೋಗ್ಬೇಕಾರೆ ಹೇಳಿ ಕಳಿಸ್ತಾರೆ, ಸರ್ ಹ್ಯಾಪಿ ಜರ್ನಿ ಸರ್ ಅಂತ. ಇವತ್ತು ನಾನು ಮೈಸೂರಿಗೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೆ. ಹೋಗಿ ಯಾವುದೋ ಒಂದು ಜಟಕಾ ಗಾಡಿ ಥರ ಬಸ್ಸಲ್ಲಿ ಕೂತ್ಕೊಂಡು 4 ಗಂಟೆ ತಗೊಂಡಿದ್ದಾನೆ, ಇನ್ನೂ ಮದ್ದೂರಲ್ಲೇ ಇದ್ದಾನೆ. ನಾನು ಹೋಗಿ ಕೇಳಿದೆ, ಏನಪ್ಪ ಡ್ರೈವರ್ ಏನು 12 ಗಂಟೆಗೆ ಹೋಗ್ತೀಯ? ಯಾಕೆ ಸರ್ ಏನು ಅವಸರ? ಅಲ್ಲಪ್ಪ ಬೇಗ ಹೋಗ್ಬೇಕು, ನಾನ್ ಸ್ಟಾಪ್ ಬಸ್ ಕಟ್ಟಿದ್ದೀನಿ, ಈ ಥರ ಹೋದ್ರೆ ಹೆಂಗೆ ಅಂತ. ಸರ್ ಒಂದು ವಿಷಯ ಬರೀಲಿ, 10 ರೂಪಾಯಿ. ಏನಪ್ಪ ಸರ್ ಅಲ್ಲಿ 3ನೇ ಸೀಟಲ್ಲಿ ನೆರೆಸಿ ಕೂತವಳೆ, ಜೋರಾಗಿ ಹೋದ್ರೆ ವಾಂತಿ ಬರ್ತದೆ ಸರ್. ಅಲ್ಲ ಕಣಯ್ಯ, ನಿನ್ನೆಂಟಿಗೆ ವಾಂತಿ ಬಂದ್ರೆ ನಾವೆಲ್ಲ ಸಹಿಸ್ಕೋಬೇಕಾ? ಜನ ಏನಂತಾರೆ, ಬೈಯಲ್ಲ ನಿನ್ಗೆ? ಅಯ್ಯೋ ನೀವು ಬೈತಾ ತಪ್ಪಿಸ್ಕೋಬೋದು ಸರ್. ಅವಳಿಗೇನಾದ್ರು ಜೋರಾಗಿ ಓಡ್ ವಾಂತಿ ಬಂದ್ಬಿಟ್ರೆ ಮನೆಗೆ ಹೋದ್ರೆ ಕ್ಲಚ್ ಹಿಡಿಯೋಕ್ಕೆ ಕೈ ಇರಲ್ಲ, ಬ್ರೇಕ್ ಹಾಕೋಕ್ಕೆ ಕಾಲಿರಲ್ಲ ಸರ್. ಈ ಪ್ರಯಾಣ ಹಿಂಗೆ. ಈ ಧಾರವಾಡ ಸೈಡಲ್ಲಿ ನೋಡ್ಬೇಕು, ಬಸ್ ಆ ಕಡೆ ಬಂದ್ರೆ ಬಸ್ ಬಂತಲೇ ಹಾಕ್ತಾರೆ ಮಗನೇ, ಹಾಕ್ತಾರೆ ಸೀಟ್ ಹಿಡಿಬೇಕು. ಆ ಕಡೆ ಎಲ್ಲ ಛತ್ರಿ ಚಾಪೆ ಇವೆಲ್ಲ ಯಾವುದು ಹಾಕಲ್ಲ. ತಂದಿರೋ ಮೇಲೆ ಕತ್ತಿ ಕ್ಯಾಕರ್ ತಗೊಂಡ್ಬಿಡ್ತಾರೆ. ಅಲ್ಲಿ ಯಾವನು ಕೂತ್ಕೊಳ್ಳಲ್ಲ. ಏನಾದ್ರು ಬಂದು ಕೂತ್ಕೊಳಕ್ ಬಂದ್ರೆ ಸರ್ ರೀ ನಾನೇ ಉಗ್ಳಲ್ಲಿ ನಾನೇ ಹೊರ್ಸ್ಕೊಂಡಿರ್ತೀನಿ ಅಂತ. ಈಗ ಅದೇ ನಮ್ಮ ಈ ಕಡೆ ತಗೊಳ್ಳಿ, ಮಾದೇಶ್ವರನ ಬೆಟ್ಟ, ಕೊಳ್ಳೇಗಾಲ. ಆ ಕಡೆ ಒಂದ್ಸತಿ ಕೊಳ್ಳೇಗಾಲಕ್ಕೆ ಹೋಗ್ಬೇಕಾಗಿತ್ತು, ಯಾವುದೊಂದು ಕಾರ್ಯಾರ್ಥವಾಗಿ ಹೋಗಿದ್ದೀನಿ. ಎಲ್ಲ ಬಸ್ಸು ರಸ್ಸು ಇಳಿತಾ ಇದ್ದೀನಿ. ಕೊಳ್ಳೇಗಾಲದಲ್ಲಿ ಬಸ್ ನಿಂತಾಗ ಮಾದೇಶ್ವರನ ಬೆಟ್ಟಕ್ಕೆ ಹೋಗೋರು ಮೇಲತ್ತಾ ಇದ್ದಾರೆ. ಪಾಪ ಯಾವನೋ ಪುಣ್ಯಾತ್ಮ ಸೀಟ್ ಹಿಡಿಯೋಕೆ ಏನೂ ಸಿಗ್ಲಿಲ್ಲ, ಚಡ್ಡಿ ಹಾಕಿದ್ದ ನೋಡಿ, ಪಂಚೆ ಬಿಚ್ಚಿ ಒಳಗಾಕದ. ಇನ್ಯಾವನೋ ಪುಣ್ಯಾತ್ಮ ಚಡ್ಡಿ ಹಾಕಿದ್ದ ಪಂಚೆ ಉಟ್ಕೊಂಡಾಗದ. ಏನಾಯ್ತು, ದೇವ್ರ ಕೆಲ್ಸಕ್ಕೆ ಹೋಯ್ತಾ ಇದೀವಿ, ಚಡ್ಡಿಗೆ ಹೋಗಾಯ್ತದ ಅಲ್ಲೇ ಅಂತ ಅವನ ಕತೆ. ಹೀಗೆ ಒಂದು ಬಸ್ನಲ್ಲಿ ಪ್ರಯಾಣ ಹೀಗೆ ನಡೀತಾ ಇತ್ತು. ಒಬ್ಬ ಮಹಿಳೆ ಕೇಳಿದ್ರು, ರೀ ಕಂಡಕ್ಟ್ರೆ ಏನಮ್ಮ ನಿಂದು ಮಕ್ಕಳಿಗೂ ಟಿಕೆಟ್ ತಗೋಬೇಕಾ? ಮಕ್ಳಿಗೆ ಟಿಕೆಟ್ ತಗೋಬಾರ್ವ? 12 ವರ್ಷ ಒಳಗಿದ್ರು ತಗೋಬೇಕು ಅಂತ. ಅಯ್ಯಪ್ಪ ಪುಣ್ಯ ಕಣಪ್ಪ, ನಂಗಿರೋ ಮಕ್ಳಿಗೆ 8 ಅವ್ರು ಹೇಳಿದ್ದು ವರ್ಷ, ಇವ್ರು ನೋಡಿದ್ರು ಈ ಥರ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇನ್ನೊಂದ್ಸತಿ ಬಸ್ನಲ್ಲಿ ಒಂದು 10-20 ಮಕ್ಕಳು ಬಿಡ್ತಾಯಿ, ಗಲಾಟಿ ಬಸ್ನಲ್ಲಿ. ಅದೇ ಚಿಟ್ಟಿಡ್ದಾಯ್ತು ಕಂಡಕ್ಟರ್ಗೆ. ಕಂಡಕ್ಟರ್ ಹೇಳ್ದ, ಏನಮ್ಮ ಇದು ಕುಟುಂಬ ನಿಯಂತ್ರಣ ಅಂತಾರೆ, ನೀ ನೋಡುವಳೆ ಸಂತೆ ಕರ್ಕೊಂಬಂದಿದ್ದೀರ ಮಕ್ಕಳನ್ನ, ಅರ್ಧದಷ್ಟು ಮನೇಲಿ ಬಿಡೋಕಾಯ್ತಿರ್ಲಿಲ್ವ ಅಂದು. ಅಪ್ಪ ಕಂಡಕ್ಟರ್ ಸ್ವಾಮಿ, ನಾನು 15 ಮಾಡಿರೋದು, ನಂಗೆ 22 ಮಕ್ಕಳು, 15 ಮಾತ್ರ ಕರ್ಕೊಂಬಂದಿನಿ, ಸುಮ್ ಕುಂತ್ಕೋ. ಈ ತರ ರಕ್ಕ ತಮಾಷೆಗಳು ನಡೆಯುತ್ತೆ. ಒಂದ್ಸತಿ ಗಂಡಸಿಗೆ ಹೋಗೋ ಬಸ್ಸು, ಊರ ಹೆಸರೇ ಗಂಡಸಿ. ಪಾಪ ಹೊಸ ಕಂಡಕ್ಟರ್ ಬಂದಿದ್ದ. ಕಂಡಕ್ಟ್ರೆ ಗಂಡಸಿಗೆ ಅಷ್ಟು ಟಿಕೆಟ್, ಗಂಡಸು ಅಷ್ಟೇ ಇಷ್ಟು ಅಷ್ಟೇ ಕೂತಮ್ಮ. ನೀನು ಒಳ್ಳೆ ಬಂದು ನಾನು ತೋರ್ದೋದು ಗಂಡಸಿಗೆ ಊರಿಗೆ ಗಂಡಸಿಗೆಲ್ಲ ಕೇಳ್ಬೋದು ಅಂತ. ಇನ್ನೊಂದ್ಸತಿ ಬಸ್ ಹೀಗೆ ಪ್ರಯಾಣ ನಡೀತಾ ಇತ್ತು. ಫುಲ್ ರಶ್ ಆಗಿದೆ ಬಸ್ಸು. ಫುಟ್ ಬೋರ್ಡಲ್ಲಿ ಎಲ್ಲ ನೇತಾಡ್ತಿದ್ದಾರೆ. ಒಂದು ಹುಡುಗ ಅಂತೂ ಒಂದೇ ಕೈ ಹೀಗೆ ಹಿಡ್ಕೊಂಡು ದಿಟ್ಟ ತೀರ್ತ ನಾನು ತೋರಿಸ್ತಾ ಇದ್ದೇನೆ ಫುಟ್ ಬೋರ್ಡ್. ಮೇಲಕ್ಕೆ ಬಲ್ಲ, ಮೇಲಕ್ಕೆ ಹೊರಗಡೆ ಫುಟ್ಬಾಲ್ ಸ್ಟೇಡಿಯಂ ಜಾಗ ಐತೆ, ನೀವು ಅಲ್ಲಿ ನಿಂತಿದ್ದೀರ ಅಂತ. ನಾವು ಬರೀಕಿಲ್ಲ ಸರ್, ನಾನು ಗೋಲ್ ಕೀಪರ್, ಇಲ್ಲೇ ಇರ್ಬೇಕು. ಹೀಗೆ ಪ್ರಯಾಣ ಇನ್ನೊಂದು ಕಡೆ ನಡೀತಾ ಇದೆ. ಬಸ್ಸು ತುಂಬಾ ಸ್ಪೀಡಾಗಿ ಹೋಗ್ತಾ ಇದೆ. ಕಂಡಕ್ಟರ್ ಒಂದು ನಿಲ್ದಾಣ ನಿಲ್ಲಬೇಕಾದ ಸ್ಥಳದಲ್ಲಿ ಶಿಲ್ ಹೊಡೆದ, ನಿಲ್ಲಿಲ್ಲ. ಇನ್ನೊಂದ್ಸತಿ ಶಿಲ್ ಹೊಡೆದ, 3-4 ಸತಿ ಹೊಡೆದ, ಶಿಲ್ಲೆ ಹೊಡೆದ್ರು ನಿಲ್ಲೇ ಇಲ್ಲ. ಕಂಡಕ್ಟ್ರಿಗೆಲ್ಲ ಸರಿಯಪ್ಪ ನಿಲ್ಸಕ್ಕಾಯ್ತಿಲ್ವಾ, ಅಷ್ಟೊತ್ತಿನ ಶಿಲ್ ಹೊಡಿತಾ ಇದ್ದೀನಿ ಅಂತ. ನೀ ಶಿಲ್ ಹೊಡೆದ್ರೆ ನಿಲ್ಸಕ್ಕಿರ್ಲಿಲ್ಲ, ಬ್ರೇಕ್ ಹಾಕಿದ್ರೆ ನಿಲ್ತಾ ಇಲ್ಲ ಗಾಡಿ, ನೀ ಶಿಲ್ ಹೊಡೆದ್ರೆ ನಿಲ್ಸ್ಬಿಡ್ತಾ ಇದೆ. ಹೀಗೆ ಇನ್ನೊಂದ್ಸತಿ ಬಸ್ ಹೀಗೆ ಸ್ಪೀಡಾಗಿ ಹೋಗ್ತಿದೆ. ಕಂಡಕ್ಟರ್ ಡ್ರೈವರ್ ಪಕ್ಕದಲ್ಲಿ ಒಬ್ಬರು ಯಜಮಾನರು ಕೂತಿದ್ರು. ನೋಡಿದ್ರು ಡ್ರೈವರ್ ಮುಂದೆ ಮೀಟರ್ ಬೋರ್ಡೇ ಇಲ್ಲ. ಏನಂದ್ರು ಆರಾಮಾಗಿ ಓಡಿಸ್ತಾ ಇಲ್ಲ. ಸರ್ ಕಂಡಕ್ಟ್ರೆ ಒಂದು ವಿಷಯ ಕೇಳ. ಕೇಳಿ ಓಡಿಸ್ತೀವಿ ಸರ್, ಇದು ಸ್ಪೀಡ್ ಮೀಟರ್ ಇಲ್ವಲ್ಲ, ನೀವು ಸ್ಪೀಡ್ ಹೆಂಗೆ ಗೊತ್ತಾಯ್ತದೆ ನೋಡಿ. ಅದ್ರಲ್ಲೊಂದು ಟೆಕ್ನಿಕ್ ಐತಿ. ಏನು ಅಂತಂದ್ರೆ 60 ಕಿಲೋಮೀಟರ್ ಸ್ಪೀಡಲ್ಲಿ ಹೋದ್ರೆ ಫುಲ್ ಬಾಡಿ ಅಲ್ಲಾಡ್ತದೆ ಸರ್. ಅಕಸ್ಮಾತ್ 100 ಕಿಲೋಮೀಟರ್ ಹೋದ್ರೆ ಏನು ಶೇರಿಂಗ್ಗೆ ಕೈಗೆ ಬಂದ್ಬಿಡ್ತದೆ ಸರ್. ಹಂಗೆ 100-125 ಮೇಲೆ ಹೋದ್ರೆ ಅದನ್ನ ನಾ ಹೇಳಕ್ಕಾಗಿಲ್ಲಪ್ಪ, ನಾಳೆ ನೀವು ಪೇಪರ್ಲೇ ಓದ್ಕೋಬೇಕು. ಈ ಪ್ರಯಾಣ ಮಾಡೋರು ನಮ್ಮ ಕತೆ ಈ ಥರ ಆದರೆ, ಈ ಕಂಡಕ್ಟರ್ ಡ್ರೈವರ್ದೇ ಒಂಥರ ಕತೆ ಇರುತ್ತೆ.
ಒಂದ್ಸತಿ ಒಂದು ಮದುವೆ ಆಯ್ತು. ಸರಿ ನಾನು ಹೋಗಿದ್ದೆ, ಒಬ್ಬ ಯಜಮಾನ್ರು ಪಾಪ ಈಚೆ ನಿಂತಿದ್ರು. ಯಾರು ಬರ್ಲಿ ಒಳಗೆ ಹೋಗಿ ಜಾಗ ಇದೆ, ಇನ್ನೂ ಜಾಗ ಇದೆ, ಮುಂದಕ್ಕೆ ಹೋಗಿ ಯಾರು ಬರ್ಲಿ ಕಟ್ಟಿ ಇಟ್ಕೊಂಡು ಒಳಕ್ಕೆ ತಪ್ಪಿಡೋದು, ಒಳಗೆ ಜಾಗ ಇದೆ, ಮುಂದಿನ ನೋಡಿ. ನಾನು ನನ್ನ ಫ್ರೆಂಡ್ ಹೋಗ್ತೇನೆ, ಗುರು ಎಲ್ಲ ಸರಿ ಊಟ ಗೀಟ ಎಲ್ಲ ಹೋಗಿ ಆಚೆ ಒಬ್ರು ಒಳಗೆ ಹೋಗಿತ್ತಲ್ಲ ಯಾರಾದ್ರು ಅವರನ್ನು ಹುಡುಗಿ ತಂದೆ ಕಂಡಕ್ಟರ್ ಅವ್ರ ಭಾಷೆ ಹಾಕಿಲ್ಲ. ಇದೇ ಥರ ಇನ್ನೊಬ್ಬ ಡ್ರೈವರು ಪಾಪ ಯಾರೋ ರಿಲೇಟಿವ್ ಸತ್ತೋಗ್ಬಿಟ್ಟಿದ್ರು. ಏನೋ ಹೊಡ್ಲಿಕ್ಕೆ ಇವರು ಒಂದು ಹೆಗಲು ಕೊಟ್ಟರು. ತಕ್ಷಣ ಹೆಗಲು ಕೊಟ್ಟರು, ಏನೋ ಮುಂದೆ ಹೊತ್ಕೊಂಡು ಹೋಗ್ಬೇಕು. ಪಕ್ಕದಲ್ಲಿ ಒಂದು ಮ್ಯಾಕ್ಸಿ ಕ್ಯಾಬ್ ಪಾಸ್ ಆಯ್ತು. ಅಲ್ಲಿ ಕ್ಲೀನರ್ ಹೋಗ್ಕೊಂಡು ಒಬ್ಬ ಹೆಸರು ಕೊಡಕ್ಕೆ ಬಂದಿದ್ರು. ಮುಂದ್ಗಡೆ ಬೋರ್ಡು ಬಂದು ಮಗ ಹೊಡ್ಕೊಂಡು ಯಾಕೆಂದ್ರೆ ರೈ ಅಂದರೆ ಹೊರಡೋದು ಒಂದೇ ಗೊತ್ತು, ನಿಲ್ಲಕ್ಕೆ ಬೇರೆ ಗೊತ್ತಿಲ್ಲ. ಇದೇ ಥರ ಒಂದು ಬಸ್ನಲ್ಲಿ ಈಗ ಪ್ರಯಾಣ ನಡೀತಿತ್ತು. ಒಬ್ಬ ಹುಡುಗಿ ಬಂದು ಕಂಡಕ್ಟರ್ ಹುಡುಗಿ ಬಾಯಿಲೆ ಮಾತಾಡಿ ಏನು ಹುಡುಗಿ ಅಂತ ಹೇಳೋದು. ಅಕ್ಕ ಪಕ್ಕ ಇಲ್ಲಿ ಸೀಟಲ್ಲಿ ಐತೆ ತರಬೇಕಲ್ಲ, ಸೀಟಲ್ಲಿ ನೋಡು ಬಾವ ಪಕ್ಕ ಐತೆ ಕೂತ್ಕೋ ಬಾವ ಅಂತ ಐತೆ. ಬಾವ ಅಂದ್ರೆ ಒಂದು ಖುಷಿ ಆಯ್ತು. ರೈಲ್ನಲ್ಲಿ ಹೀಗೆ ಪ್ರಯಾಣ ನಡೀತಾ ಇದೆ. ಹುಬ್ಬಳ್ಳಿ ರೈಲ್ ನೋಡಿ, ತಿಂಗಳ ಕೊನೆ ಈ ಈ ಥರದ್ರಲ್ಲಿ ರಶ್ ಜಾಸ್ತಿ ಇರುತ್ತೆ, ತಿಂಗಳ ಮಧ್ಯದಲ್ಲಿ ರಶ್ ಜಾಸ್ತಿ ಇರೋಲ್ಲ. ಹೀಗೆ ಒಬ್ಬ ಗಂಡ ಹೆಂಡತಿ ಇಬ್ಬರು ಹತ್ತಿದ್ರು, ಜನ ಯಾರಿಲ್ಲ. ಮೊದಲು ಸ್ವಲ್ಪ ಹೋದಷ್ಟೇ ಖುಷಿ ಆಗೋಯ್ತು. ಖಾಲಿ ಕ್ಯಾಬ್ ಇನ್ನೇನು ಹೇಳ್ಬೇಕು, ಆರಾಮಾಗಿ ಹೋದ್ರು. ಮೇಲ್ಗಡೆ ಬಸ್ಸಲ್ಲಿ ಮಲ್ಕೊಂಡು ಕೆಳಗಡೆ ಒಬ್ಬ ಮಲಗಿದ್ದಾನೆ. ಅವ್ನು ತುಂಬ ಹೊದ್ಕೊಂಡಿದ್ದ. ನೋಡಿದ್ರು, ಪ್ರಾಣಿ ಎಚ್ಚರ ಇಲ್ಲ, ಹೊರಕೆ ಹೊಡಿತೈತೆ ಅಂದ್ಬಿಟ್ಟು ಮೇಲ್ಗಡೆ ಗಂಟ ಶುರು ಮಾಡ್ದ. ಅಲ್ಲಿ ನಿನ್ನವನ ನಿನ್ ಕೆನ್ನಿ ಐತಲ್ಲ ಮತ್ತೆ ಚಂಪಾಕಲಿ ಇದ್ದಂಗೆ ಐತೆ ನೋಡು. ಮೂಗು ನೋಡ್ದ, ನೀನು ಮೂಗು ನೋಡುವಳೆ ರಸಗುಲ್ಲ ಇದ್ದಂಗೆ ಐತಿ. ಅದನ್ನು ಈ ಕೆಳಗಡೆ ಮಲಗಿದ್ನಲ್ಲ ಪತಿಗೆ ತೆಗೆದು ಹೇಳ್ದ, ಸರ ಏನು ಬೇಕಾದ್ರೂ ತಿನ್ರಿ, ಪಾಠ ಮಾತ್ರ ಸೋರಿಸ್ಬೇಡ್ರಿ. ನಮಸ್ಕಾರ,